ಕರ್ನಾಟಕ ಪೊಲೀಸ್ ಎಕ್ಸಾಮ್ ಸರದಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸೃಜನ್ ಗೌಡ. ಕಳೆದ ವಿಡಿಯೋದಲ್ಲಿ RSC ಎಕ್ಸಾಮ್ ಯಾವ ತರ ಪ್ರೋಸೆಸ್ ಇರುತ್ತೆ, ಸೊ ಯಾವ ತರ ಎಷ್ಟು ಪೋಸ್ಟ್ ಇದ್ದು ಅಂತ ಡಿಸ್ಕಸ್ ಮಾಡಿದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಡೆಸುವ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಬಗ್ಗೆ ಇವತ್ತು ಡೀಟೇಲ್ ಆಗಿ ಮಾತಾಡ್ತೀನಿ. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಫಸ್ಟ್ ಬಂದು ಕೆಲಸ ಏನು, ಒಬ್ಬ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಏನು ಅಂತಂದ್ರೆ, ಸೊ ಯಾವ್ದಾದ್ರು ಒಂದು ಇಂಟರ್ ಬಾರ್ಡರ್, ಯಾವ್ದಾದ್ರು ಡಿಸ್ಟ್ರಿಕ್ಟ್ ಬಾರ್ಡರ್ಸ್ ಅಲ್ಲಿ ಸ್ಮಗ್ಲಿಂಗ್ ಇರ್ಬೋದು, ಅಥವಾ ಲೈಸೆನ್ಸ್, ಸೊ ಲಿಕ್ಕರ್ ಗೆ ಲೈಸೆನ್ಸ್ ಕೊಡೋದು, ಅಥವಾ ಎಲ್ಲಾದ್ರೂ ರೆಗ್ಯುಲರ್ ಆಗಿ ರೈಡ್ ನಡೆಸೋದು. ಸೊ ಲಿಕ್ಕರ್ ರಿಲೇಟೆಡ್ ಪ್ರಾಪರ್ ಆಗಿ ಹೋಗ್ತಿದ್ಯಾ, ಲಿಕ್ಕರ್ ಇಲ್ಲ ಅಂದ್ರೆ ಸ್ಮಗ್ಲಿಂಗ್ ನಡೀತಿದೆ ಅಂತ ನೋಡೋದು. ಮತ್ತೆ ಇನ್ನೊಂದು ಬಂದು ನಾರ್ಕೋಟಿಕ್ಸ್, ಸೊ ಇಲ್ಲೀಗಲ್ ನಾರ್ಕೋಟಿಕ್ಸ್ ಏನಾದ್ರು ಇದ್ರೆ ಸೊ ಇದನ್ನ ಡೀಲ್ ಮಾಡೋದು. ಸೊ ESI ಕೆಳಗಡೆ ಬರುತ್ತೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅವ್ರ ಕೆಳಗಡೆ ಬರುತ್ತೆ. ಸೊ ಈ ಪೋಸ್ಟ್ ಕಳೆದ 2018ರಲ್ಲಿ ನಡೆಸಿದ್ಮೇಲೆ ಮತ್ತೆ ಬಂದಿಲ್ಲ. ಸೊ ಗೋಲ್ಡನ್ ಆಪರ್ಚುನಿಟಿ, ಯಾಕಂದ್ರೆ 265 ಪೋಸ್ಟ್ ಬರೋ ಚಾನ್ಸಸ್ ಇದೆ. ಸೊ ಕೇರ್ಫುಲ್ ಆಗಿ ಪ್ರಿಪೇರ್ ಆಗಿ. ಸೊ ನಾನು ಹೇಳೋ ಪ್ರಕಾರ ಪ್ರಿಪೇರ್ ಆದ್ರೆ ಆರಾಮಾಗಿ ESI ಆಗ್ತೀರಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋದಾ. ಸೊ ಇದು ESI ಗೆ ಬೇಕಾದ ಒಂದು, ಅಂದ್ರೆ ಅವ್ರ ಜಾಬ್ ಯಾವ ತರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಬಂದು ಯಾವ ತರ ಸಬ್ಜೆಕ್ಟ್ ಇರುತ್ತೆ. ಸೊ ESI ಅಲ್ಲಿ ಮೇನ್ ಫಸ್ಟ್, ಬೇರೆ PSI ಮತ್ತೆ RSI ಅಲ್ಲಿ ಬಂದು ಫಸ್ಟ್ ಫಿಸಿಕಲ್ ಇರುತ್ತೆ, ಬಟ್ ESI ಅಲ್ಲಿ ಫಸ್ಟ್ ಎಕ್ಸಾಮ್ ಇರುತ್ತೆ. ಸೊ ನಿಮ್ಗೆ ESI ಅಲ್ಲಿ ಪೇಪರ್ 1 ಇರುತ್ತೆ. ಸೊ ನಿಮ್ಗೆ ಯಾವ ತರ PSI ಮತ್ತೆ RSI ಯಾವ ತರ ಇರುತ್ತೆ ಅದೇ ತರ SI ಇರುತ್ತೆ 20 ಮಾರ್ಕ್ಸ್ ಗೆ. ಸೊ 600 ವರ್ಡ್ಸ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಬಂದು ಕನ್ನಡ ಟು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇರುತ್ತೆ, 10 ಮಾರ್ಕ್ಸ್. ಸೊ ಅದು 20 ಮಾರ್ಕ್ಸ್ ಇರುತ್ತೆ. ಮತ್ತೆ ಸಮ್ಮರಿ, ಸೊ ಒಂದು ಟಾಪಿಕ್ ಕೊಡ್ತಾರೆ, ಅದನ್ನ ಸಮ್ಮರೈಸ್ ಮಾಡಿ ಬರೀಬೇಕು, ಸಾರಾಂಶ ಮಾಡಿ ಬರೀಬೇಕು. ಸೊ ಅದು 10 ಮಾರ್ಕ್ಸ್ ಇರುತ್ತೆ, ಟೋಟಲ್ 50 ಮಾರ್ಕ್ಸ್. ಸೊ ಇದರಲ್ಲಿ 35 ಮಾರ್ಕ್ಸ್ ಬಂದ್ರೆ ಗ್ಯಾರಂಟಿ ನೀವು ESI ಆಗ್ತೀರಾ. ಸೊ ಫಸ್ಟ್ 35 ಮಾರ್ಕ್ಸ್ ಟಾರ್ಗೆಟ್ ಮಾಡಿ. ಸೊ ನೆಕ್ಸ್ಟ್ ಪೇಪರ್ 2 ಬಂದು, ಪೇಪರ್ 2 150 ಮಾರ್ಕ್ಸ್ ಇರುತ್ತೆ. ಸೇಮ್ ESI ಮತ್ತೆ RSI ಯಾವ ತರ ಇರುತ್ತೆ ಅದೇ ತರ ಇರುತ್ತೆ. ಸೊ 90 ಮಿನಿಟ್ ಅಂದ್ರೆ 90 ಮಿನಿಟ್ಸ್ ಇರುತ್ತೆ. ಸೊ ಇದರಲ್ಲೂ ಕೂಡ 90 ಮಿನಿಟ್ಸ್ ಇರುತ್ತೆ. ಸೊ ಇಲ್ಲಿ ಏನಾದ್ರೂ ರಾಂಗ್ ಆದ್ರೆ 0.25 ಮಾರ್ಕ್ಸ್ ತೆಗಿತಾರೆ, ನೆಗೆಟಿವ್ ಇದೆ ಈ ಎಕ್ಸಾಮ್ ಅಲ್ಲೂ. ಸೊ ಇಲ್ಲಿ ನಡೆಯೋ ಸಬ್ಜೆಕ್ಟ್ಸ್ ಏನೇನಿರುತ್ತೆ, ಸೊ ಇದರ ಬಗ್ಗೆ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಜನರಲ್ ಆಗಿ ಸಬ್ಜೆಕ್ಟ್ ಏನು, ಇತಿಹಾಸ ಅಂದ್ರೆ ಹಿಸ್ಟ್ರಿ, ಜಿಯೋಗ್ರಫಿ ಭೂಗೋಳಶಾಸ್ತ್ರ, ಪಾಲಿಟಿ ಸಂವಿಧಾನ, ಮತ್ತೆ ಎಕನಾಮಿ ಆರ್ಥಿಕತೆ. ಓಕೆ, ಸೊ ಇದು ಜನರಲ್. ಜೊತೆಗೆ GK ಇರುತ್ತೆ, ಕಂಪ್ಯೂಟರ್ ನಾಲೆಜ್, ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿ ಇರುತ್ತೆ. ಸೊ ಇದು ಆದ್ಮೇಲೆ ಸೊ ಇದರ ಜೊತೆಗೆ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇದು ಜನರಲ್ ಟಾಪಿಕ್. ಸೊ ಇದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಎಷ್ಟು ಕ್ವಶನ್ಸ್ ಬರುತ್ತೆ ಅಂತ ಮಾತಾಡ್ತೀನಿ. ಸೊ ಇದು ಜನರಲ್ ಟಾಪಿಕ್ ಇರುತ್ತೆ. ESIಗೂ PSIಗೂ ಮತ್ತೆ RSIಗೆ ಮ್ಯಾಕ್ಸಿಮಮ್ ಸೇಮ್ ಇರುತ್ತೆ. ಏನಾದ್ರು ಡಿಫ್ರೆನ್ಸ್ ಇದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಥಿಂಗ್ ESIಗೆ ಇಷ್ಟೇ. ಸೊ ನೀವು ಫಸ್ಟ್ ಎಕ್ಸಾಮ್ ಬರ್ದಾದ್ಮೇಲೆ ನೆಕ್ಸ್ಟ್ ಫಿಸಿಕಲ್ ಇರುತ್ತೆ, ವೆರಿ ಈಸಿ. ಸೊ ಫಸ್ಟ್ ಫಿಸಿಕಲ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಹೈಟ್ ಚೆಕ್ ಮಾಡ್ತಾರೆ, 163 ಸೆಂಟಿಮೀಟರ್ ಇರಬೇಕು. ಸೊ ವೆರಿ ಇಂಪಾರ್ಟೆಂಟ್, ಚೆಕ್ ಮಾಡ್ಕೊಂಡು ಎಕ್ಸಾಮ್ ಇಳಿರಿ. ಸೊ ಹೈಟ್ ಪ್ರಾಪರ್ ಆಗಿಲ್ಲ ಅಂತ ಅಂದ್ರೆ ನಿಮ್ ನೀಚೆ ಕಳ್ಸೋ ಚಾನ್ಸಸ್ ತುಂಬಾ ಜಾಸ್ತಿ. ಕಳ್ಸ್ಬಿಡ್ತಾರೆ, ಈಚೆಗೆ ಕಳ್ಸೋ ಚಾನ್ಸಸ್ ಅಂತಲ್ಲ, ಕಳ್ಸ್ಬಿಡ್ತಾರೆ. ಹಾಗಾದ್ರಿಂದ ಕೇರ್ಫುಲ್ ಆಗಿ ಹೈಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಹೈಟ್ ಇಂಪಾರ್ಟೆಂಟ್. ಸೊ 81 ಸೆಂಟಿಮೀಟರ್ ಚೆಸ್ಟ್ ಇರಬೇಕು. ಸೊ ಚೆಸ್ಟ್ ಹಿಂಗೆ ನಾರ್ಮಲ್ ಆಗಿದ್ದ 81, ಸೊ ಬಿಗಿದಿಡಿದಾಗ 5 ಸೆಂಟಿಮೀಟರ್ ಪುಷ್ ಆಗ್ಬೇಕಂದ್ರೆ 86 ಇರುತ್ತೆ. ಸೊ 91 ಸೆಂಟಿಮೀಟರ್ ಆಗಬೇಕು. ಓಕೆನಾ. ಸೊ ನೆಕ್ಸ್ಟ್ ವುಮೆನ್ ಕ್ಯಾಟಗರಿಯಲ್ಲಿ 157 ಸೆಂಟಿಮೀಟರ್ ಇರಬೇಕು. ಅದೇ ತರ ವೇಟ್ ಇಂಪಾರ್ಟೆಂಟ್ ವುಮೆನ್ಸ್ ಗೆ. ಸೊ 49.9 kg ಇರುತ್ತೆ. ಸೊ ಅಂದ್ರೆ 50 kg ವೇಟ್ ಇರಬೇಕು. ಸೊ ವೇಟ್ ಇಲ್ಲ ಅಂತಂದ್ರೆ ಈಗಿಂದಾನೆ ಪುಟ್ ಔಟ್ ಮಾಡ್ಕೊಳ್ಳಿ ವೇಟ್ ನ. ಓಕೆನಾ. ಸೊ ಪ್ರಾಪರ್ ವೇಟ್ ಗೇನ್ ಮಾಡ್ಕೊಳ್ಳಿ. ಸೊ ಇನ್ನು 8 ತಿಂಗಳು ಟೈಮ್ ಇದೆ, 8 ರಿಂದ 9 ತಿಂಗಳು ಟೈಮ್ ಇದೆ. ಸೊ ಆರಾಮಾಗಿ ನೀವು ಆಗ್ಬೋದು. ESI ಎಕ್ಸಾಮ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಿಮಗೆ ತುಂಬಾ ಪೋಸ್ಟ್ ಜಾಸ್ತಿ ಇದಾವೆ. ಸೊ ಕೇರ್ಫುಲ್ ಆಗಿ ಓದಿದ್ರೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ESI ಎಕ್ಸಾಮ್ ಅಲ್ಲಿ ಯೂನಿಫಾರ್ಮ್ ಹಾಕಂಗಿಲ್ಲ. ಸೊ ವಿತೌಟ್ ಯೂನಿಫಾರ್ಮ್ ಜಾಬ್ ಮಾಡಬಹುದು. ಸೊ ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ತುಂಬಾ ಈಸಿ ಆಗಿರುತ್ತೆ ಕಂಪೇರ್ ಟು RSI ಮತ್ತೆ PSI. ESI ಈಸಿ ಇರುತ್ತೆ, ಬಟ್ ಪೋಸ್ಟಿಂಗ್ ಇದೆ, ನಿಮ್ಗೆ ಟೈಮ್ ಇದೆ. ಆರಾಮಾಗಿ ಪ್ರಿಪೇರ್ ಆಗಿ ಪಕ್ಕ ನೀವು ESI ಕ್ಲಿಯರ್ ಮಾಡಬಹುದು. ಸೊ ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಸೊ PET ಅಂತಾರೆ ಇದನ್ನ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವೆರಿ ಇಂಪಾರ್ಟೆಂಟ್. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಸೊ ಇದು ಜನರಲ್. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂತಂದ್ರೆ, ಸೊ ಬಾಯ್ಸ್ಗೆ, ಸೊ ಬಾಯ್ಸ್ ಕ್ಯಾಟಗರಿ ಅಂದ್ರೆ ಮೆನ್ ಕ್ಯಾಟಗರಿಯಲ್ಲಿ ಸೊ ಏನಿರುತ್ತೆ 25 ಕಿಲೋಮೀಟರ್. ಅರ್ಥ ಆಯ್ತಾ? ಮೀಟರ್ ಅಲ್ಲ, 25 ಕಿಲೋಮೀಟರ್. ಸೊ 25 ಕಿಲೋಮೀಟರ್ ನ ನೀವು ಸೊ ಎಷ್ಟು ನಿಮಿಷ, 4 ಅವರ್ಸ್ ಅಲ್ಲಿ 25 ಕಿಲೋಮೀಟರ್ ನ ವಾಕ್ ಮಾಡಬೇಕು, ರನ್ ಅಲ್ಲ, ನಡ್ಕೊಂಡು ಹೋಗ್ಬೇಕು. ಸೊ 25 ಕಿಲೋಮೀಟರ್ ಸೊ 4 ಅವರ್ ಅಲ್ಲಿ ನಡೆದ್ರೆ ಫಿಸಿಕಲ್ ಎಫಿಷಿಯನ್ಸಿ ಕ್ಲಿಯರ್ ಆಗಿ ಡೈರೆಕ್ಟ್ ಇನ್ನು ರ್ಯಾಂಕಿಂಗ್ ಪೋಸ್ಟ್ ಬರುತ್ತೆ. ಸೊ ಇದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಸೊ ಅದೇ ಫೀಮೇಲ್ ಕ್ಯಾಟಗರಿ ಅನ್ಕೊಳ್ಳಿ, ವುಮೆನ್ ಕ್ಯಾಟಗರಿ 14 ಕಿಲೋಮೀಟರ್ ಇರುತ್ತೆ. ಸೊ ಇದನ್ನ 4 ಅವರ್ ಅಲ್ಲಿ ನಡಿಬೇಕು ಅವರು ಕೂಡ. ಸೊ 14 ಕಿಲೋಮೀಟರ್ ಇರುತ್ತೆ, 4 ಅವರ್ ಅಲ್ಲಿ ನಡಿಬೇಕು. ಸೊ ಇದು ವೆರಿ ಇಂಪಾರ್ಟೆಂಟ್, ಗುರ್ತಿಡ್ಕೊಳ್ಳಿ. ಸೊ ಅವೆರಡು ಎಕ್ಸಾಮ್ಸ್ ಅಲ್ಲಿ ಫಸ್ಟ್
ಫಿಸಿಕಲ್ ಆಮೇಲೆ ಎಕ್ಸಾಮ್ ಇತ್ತು. ಬಟ್ ESI ಅಲ್ಲಿ ಫಸ್ಟ್ ಎಕ್ಸಾಮ್ ಅದಾದ್ಮೇಲೆ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಬಟ್ ಜನರಲಿ ಎಲ್ಲ ಮಾಡ್ಬೋದು. ಬಟ್ ಇದಕ್ಕೂ ಪ್ರಾಕ್ಟೀಸ್ ಬೇಕು. ಪ್ರಾಕ್ಟೀಸ್ ಮಾಡಿ ಬೇಗ ಎದ್ದೇಳಿ ಗ್ರೌಂಡ್ ಅಲ್ಲಿ ಹೋಗ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ವರ್ಕ್ ಆಗುತ್ತೆ. ಸೊ ಇದಷ್ಟಾಯ್ತು ಇವತ್ತಿನ ESI ವಿಡಿಯೋ. ಸೊ ESI ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಾನು ಸಿಲೆಬಸ್ ಎಷ್ಟು ಕ್ವಶನ್ಸ್ ಒಂದೊಂದು ಟಾಪಿಕ್ ಇಂದ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಮ್ಮ ಚಾನಲ್ ನ ಇದೇ ತರ ನೋಡ್ತಿರೋರು ಸಪೋರ್ಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡಿ ಅದೇ ತರ ಮೂವ್ ಆಗ್ಬಿಟ್ಟಿದ್ದಾರೆ. ಸೊ ನಿಮ್ಮ ಸಪೋರ್ಟ್ ನನ್ನ ಬೆಂಬಲ. ಸೊ ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಈಸಿಯಾಗಿ ಗ್ರೋ ಆಗ್ತೀನಿ. ಸೊ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾ ಇದೀವಿ. ಸೊ ನೀವು ನನ್ನ ವಿಡಿಯೋನ ನೋಡಿ ಫಾಲೋ ಮಾಡಿ. ಫಾಲೋ ಮಾಡಿದ್ಮೇಲೆ ನಿಮ್ಮ ಸಕ್ಸಸ್ ನೀವು ಆದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಒಂದು ವಿಡಿಯೋ ಜೊತೆ ಸಿಗೋದಾ? ನಮಸ್ಕಾರ.